ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, 2022ರಲ್ಲಿ ನಡೆದ SSLC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಏನಂತೀರಾ ವಿದ್ಯಾರ್ಥಿ ಮಿತ್ರರೇ? ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಒಂದು ಪ್ರಕಟಣೆ ಬಂದಿದೆ. ಅದು ಏನಂದ್ರೆ 2022ರಲ್ಲಿ ನಡೆದ SSLC ಹಾಗೇನೆ ಸೆಕೆಂಡ್ PUCಯ ಎಲ್ಲ ವಿದ್ಯಾರ್ಥಿಗಳಿಗೆ, ಅಂದ್ರೆ ವಾರ್ಷಿಕ ಪರೀಕ್ಷೆಗಳನ್ನ ಬರೆದಂತಹ ವಿದ್ಯಾರ್ಥಿಗಳಿಗೆ, ಹಾಗೇನೆ ವಾರ್ಷಿಕ ಪರೀಕ್ಷೆಗಳಲ್ಲಿ 90%ಕ್ಕಿಂತ ಹೆಚ್ಚಿನ ಅಂಕ ಗಳಿಸಿರುವಂತಹ ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2, ಎ ಮತ್ತು ಅಂದ್ರೆ ಪ್ರವರ್ಗ 1, ಪ್ರವರ್ಗ 2A ಮತ್ತು 3A ಹಾಗೇನೆ 3B ಗಳಿಗೆ ಸೇರಿದಂತಹ ಅರ್ಹ ವಿದ್ಯಾರ್ಥಿಗಳಿಂದ ಅಥವಾ ಅರ್ಹ ಅಭ್ಯರ್ಥಿಗಳಿಂದ ಡಿ ದೇವರಾಜು ಅರಸು ಪ್ರತಿಭಾ ಪುರಸ್ಕಾರಕ್ಕಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬಹುದಾಗಿದೆ ವಿದ್ಯಾರ್ಥಿ ಮಿತ್ರರೇ. ಇದಕ್ಕೆ ಬೇಕಾಗಿರುವಂತಹ ಅರ್ಹತೆ ಮತ್ತು ಸೂಚನೆಗಳು ಏನೇನಪ್ಪಾ ಅಂತಂದ್ರೆ, ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು. ಹಾಗೆಯೇ ಹಿಂದುಳಿದ ವರ್ಗಗಳಾದ ಪ್ರವರ್ಗ 1, 2A, 3A ಮತ್ತು 3Bಗೆ ಸೇರಿರಬೇಕು. ಹಾಗೇನೆ ವಾರ್ಷಿಕ ಆದಾಯ ಅಂದ್ರೆ ಪ್ರವರ್ಗ 1 ಹಾಗೇನೆ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಮಿತಿ ಎಷ್ಟಿರ್ಬೇಕಪ್ಪ ಅಂದ್ರೆ ಪ್ರವರ್ಗ 1ಕ್ಕೆ 2,50,000 ರೂಪಾಯಿ ಒಳಗಡೆ ಇರಬೇಕು. ಹಾಗೇನೆ ಪ್ರವರ್ಗ 2A, 3A ಹಾಗೇನೆ 3B. ಸೊ ಇವರಿಗೆ ಎಷ್ಟು ಆದಾಯದ ಮಿತಿ ಇರಬೇಕಪ್ಪ ವರ್ಷದಲ್ಲಿ ಅಂತಂದ್ರೆ 1,00,000 ಒಳಗಡೆ ಇರಬೇಕು. SSLC ಮತ್ತು PUC ವಾರ್ಷಿಕ ಪರೀಕ್ಷೆಯಲ್ಲಿ 90% ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಿರಬೇಕು. ಹಾಗೇನೆ ವಿದ್ಯಾರ್ಥಿಯು ಇದಕ್ಕೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಲಿಂಕ್ ಅನ್ನ ನಾನು ಕೊಟ್ಟಿರ್ತೇನೆ. ಆ ಲಿಂಕ್ ಅನ್ನ ನೀವು ಬಳಸಿಕೊಂಡು ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ವಿದ್ಯಾರ್ಥಿ ಮಿತ್ರರೇ. ಸೊ ಮತ್ತೆ ಇನ್ನೇನು ವಿಚಾರ ಏನಪ್ಪಾ ಅಂತಂದ್ರೆ, ಈ ಒಂದು ಅಪ್ಲಿಕೇಶನ್ ಹಾಕೋದಿಕ್ಕೆ ಲಾಸ್ಟ್ ಡೇಟ್ ಅನ್ನ ನೋಡೋದಾದ್ರೆ 21ನೇ ತಾರೀಕು 10ನೇ ತಿಂಗಳು 2022 ಸಂಜೆ 5 ಗಂಟೆಯವರೆಗೂ ಕೂಡ ಸಮಯ ಇರುತ್ತೆ. ಸೊ ಅದರ ಒಳಗಡೆ ಅಂದ್ರೆ 21ನೇ ತಾರೀಕು 10ನೇ ತಿಂಗಳೊಳಗಡೆ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.